ಆಕಾಶವಾಣಿ ಮತದಾತ ಜಂಕ್ಷನ್, ಮತದಾರರ ಜಾಗೃತಿ ಸರಣಿ. ಒಕ್ಕೂಡಲು ಜನ ವೋಟಿನೊಂದಿಗೆ ವೋಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಕೇಳಿ ಮತದಾತ ಜಂಕ್ಷನ್. ಮತದಾತ ಜಂಕ್ಷನ್ ಹ್ಯಾಶ್ಟ್ಯಾಗ್ ಮತದಾತ ಜಂಕ್ಷನ್. ಮತದಾತ ಜಂಕ್ಷನ್ ಹ್ಯಾಶ್ಟ್ಯಾಗ್ ಮತದಾತ ಜಂಕ್ಷನ್. ಏ ಕಲ್ಪನಾ, ಎಲೆಕ್ಷನ್ ಅಂಕಲ್ ಎಲ್ಲಿ ಕಾಣ್ತಾ ಇಲ್ವಲ್ಲ? ನಾವೆಲ್ಲರೂ ಸಮಯಕ್ಕೆ ಸರಿಯಾಗಿ ಬಂದಿದೀವಿ. ಅಲ್ಲೇ ಮುಂದೆ ಕೂತಿದಾರಲ್ಲ ಅಂಗಳದಲ್ಲಿ. ಅದ್ ಸರಿ ಭಾರತ್, ನೀವು ಈ ಬಾಕ್ಸ್ ತಗೊಂಡ್ ಎಲ್ಲಿ ಹೋಗ್ತಿದ್ದೀರಾ? ಏನಿದೆ ಅದ್ರಲ್ಲಿ? ಕಲ್ಪನಾ, ಇದು ಸ್ವೀಟ್ ಬಾಕ್ಸ್. ಮೊದ್ಲು ಸ್ವೀಟ್ ಅಂಕಲ್ ಕೊಟ್ಟು ನಂತರ ನಿಮ್ಗೆಲ್ಲ ಕೊಡ್ತೀನಿ. ಅಲ್ಲಿವರೆಗೆ ಯಾರು ಕೂಡ ಇದ್ರ ಮೇಲೆ ಕಣ್ ಕೂಡ ಹಾಕಕೂಡದು. ಬನ್ನಿ, ನಾವೆಲ್ಲರೂ ಇವತ್ತಿನ ದಿವಸ ಈ ಅಂಗಡದಲ್ಲಿ ಕುಳಿತು ಕಾರ್ಯಕ್ರಮವನ್ನ ನಡೆಸ್ಕೊಳ್ಳೋಣ. ಅಂಕಲ್ ಕೂಡ ಅಲ್ಲೇ ಇದಾರೆ. ಅಂಕಲ್ ಇಲ್ಲೇ ಇದಾರಲ್ಲ? ಅಂಕಲ್ ಇಲ್ಲೇ ಇದಾರೆ. ಬನ್ನಿ ಬನ್ನಿ ಬನ್ನಿ, ನೀವು ಬಂದಿದ್ದು ಬಹಳ ಸಂತೋಷ ಆಯ್ತು. ನಾನೇ ಬರ್ಬೇಕು ಅಂತ ಅನ್ಕೊಂಡೆ, ಅಷ್ಟರಲ್ಲಿ ನೀವೆಲ್ಲ ಬಂದ್ರಿ. ಅಂಕಲ್ ತಗೊಳ್ಳಿ ಈ ಸ್ವೀಟ್ ಅನ್ನ. ಕೊಬ್ಬರಿ ಮಿಠಾಯಿ, ಏನ್ ರುಚಿಯಾಗಿದೆ. ನಾನು 2 ತಗೋತೀನಪ್ಪ. ಆದ್ರೆ ಮಿಠಾಯಿ ಯಾಕೆ ಹಂಚ್ತಾ ಇದ್ದೀರಾ? ಏನ್ ವಿಷಯ ಅಂತ ನಂಗೂ ಸ್ವಲ್ಪ ಹೇಳಿ. ನಾನು ಹೇಳ್ತೀನಿ. ಈ ದಿವಸ ವೋಟರ್ಸ್ ಡೇ ಅಲ್ವಾ, ಮತ್ತೆ ಕರ್ತವ್ಯದ ದೃಷ್ಟಿಯಿಂದ ನೋಡೋದಾದ್ರೆ ನಮ್ಮ ಅಂಕಲ್ ಅವರ ಜನ್ಮದಿನ ಇವತ್ತು. ಹೌದಾ? ಅಂಕಲ್ ರವರ ಹುಟ್ಟುಹಬ್ಬ ಯಾವಾಗ ಅಂತ ನಮ್ಗೆ ತಿಳಿದಿಲ್ವಲ್ಲ. ಅದಕ್ಕೆ ಅವ್ರಿಗೆ ಇವತ್ತಿನ ದಿವಸ ಹೀಗೆ ವಿಶ್ ಮಾಡಿ ಸಿಹಿಯಣ್ಣ ಹಂಚೋಣ ಅಂತ ಅನ್ನಿಸ್ತು ನೋಡು. ಬಹಳ ಚೆನ್ನಾಗಿದೆ ಸ್ವೀಟು. ಭಾರತ್, ಈ ದಿನ ಪ್ರತಿಯೊಬ್ಬ ಭಾರತೀಯನ ವೋಟರ್ಸ್ ದಿನ ಇದಾಗಿದೆ. ಅದಕ್ಕೆ ಎಲ್ರೂ ಮಿಠಾಯಿ ತಗೊಳ್ಳಿ, ತಿನ್ನಿ. ನನ್ಗೂ ಒಂದು ಮಿಠಾಯಿ ಕೊಡು ಭಾರತ್. ಅರೆ ಅಂಕಲ್, ಇವತ್ತು ನಿಮ್ಮ ಮದ್ವೆ ವಾರ್ಷಿಕೋತ್ಸವ ಅಲ್ವಾ? ನೀವು ಅದನ್ನೇ ಹೇಳ್ಬೇಕು ಅಂತ ಅನ್ಕೊಂಡಿದ್ರಿ ತಾನೇ? ಹ್ಯಾಪಿ ಆನಿವರ್ಸರಿ ಥ್ಯಾಂಕ್ ಯು. ಆದ್ರೆ ನನ್ನ ಮದುವೆ ವಾರ್ಷಿಕೋತ್ಸವಕ್ಕಿಂತಲೂ ಬಹಳ ಇಂಪಾರ್ಟೆಂಟ್ ಆದ ವಿಷಯ ಒಂದಿದೆ. ಅದೇನಪ್ಪಾ ಅಂತಂದ್ರೆ, ಈ ದಿನ ಚುನಾವಣಾ ಆಯೋಗದ ಸ್ಥಾಪನಾ ದಿನ ಕೂಡ, ಜೊತೆಗೆ ರಾಷ್ಟ್ರೀಯ ಮತದಾರರ ದಿನಾನುವೆ. ಇದೇ ಖುಷಿಗೆ ಇನ್ನೊಂದು ಮಿಠಾಯಿ ತಿನ್ನೋಣವಾ? ನೀವ್ ಸರಿಯಾಗಿ ಹೇಳಿದ್ರಿ ಅಂಕಲ್. ನಾವು ಈ ಸಲ ಈ ಕಾರ್ಯಕ್ರಮವನ್ನ ಶುಕ್ರವಾರದ ಬದಲಿಗೆ ಇವತ್ತು ಪ್ರಸಾರ ಮಾಡ್ತಾ ಇದ್ದೇವೆ. ಅರೆ ಅಂಕಲ್, ಏನಿದೋ ಇನ್ನೊಂದು ಬರ್ಫಿ ತಗೋತಾ ಇದ್ದೀರಾ? ಆಂಟಿ ಗೊತ್ತಾದ್ರೆ ಭಾರತಿ, ನಾನು ಎಷ್ಟು ಮಿಠಾಯಿ ತಿಂದೆ ಅಂತ ನೀನ್ ಯಾಕೆ ಲೆಕ್ಕ ಇಡ್ತಾ ಇದೀಯಾ ಅಂತ. ಅಂಕಲ್, ನಿಮಗೊಂದು ಕಂಡೀಷನ್. ಅದಕ್ಕೆ ಒಪ್ಪೋದಾದ್ರೆ ಮಾತ್ರ ಇನ್ನೊಂದು ಮಿಠಾಯಿ ತಿನ್ನೋ ಅವಕಾಶ ನಿಮಗೆ ಸಿಗುತ್ತೆ. ಓಹೋ, ಏನಪ್ಪ ಅದು ಕಂಡೀಷನ್? ನಮ್ಮೆಲ್ಲ ಭಾರತೀಯರಿಗೆ ತಿಳಿಸಿ, ಈ ವೋಟರ್ಸ್ ಪ್ಲಡ್ಜ್ ಅಂದ್ರೆ ರಾಷ್ಟ್ರೀಯ ಮತದಾರರ ದಿನಾಚರಣೆಯ ಪ್ರತಿಜ್ಞೆ, ಮತದಾತ ಸಂಕಲ್ಪ ಹಾಗಂದ್ರೇನು ಅಂತ ಹೇಳಿ. ಅರೆ ಭಾರತ್, ಎಷ್ಟು ಸುಲಭವಾದ ಪ್ರಶ್ನೆ ಕೇಳಿಬಿಟ್ಟೆ ನೀನು. ಅಂಕಲ್ಗೆ ಇದು ನೀರ್ ಕುಡ್ದಷ್ಟು ಸುಲಭ ಗೊತ್ತೇನೋ? ಮಿಠಾಯಿನಷ್ಟೇ ಸಿಹಿ ಇದು, ಖಂಡಿತವಾಗಿ ಹೇಳ್ತೀನಿ. ಈ ಪ್ರತಿಜ್ಞೆ ಬಗ್ಗೆ ಪ್ರತಿಯೊಬ್ಬ ಭಾರತೀಯ ವೋಟರುನುವೆ ಖಂಡಿತ ತಿಳ್ಕೊಳ್ಬೇಕು. ಆದ್ರೆ ಷರತ್ತೊಂದಿದೆ. ಏನದು? ಏನಂದ್ರೆ, ನೀವು ಮೂವರುನುವೆ ನನ್ನ ಜೊತೆನಲ್ಲಿ ಈ ಪ್ರತಿಜ್ಞೆಯನ್ನ ಮಾಡಬೇಕು. ಮತ್ತೆ ನಮ್ಮ ಕೇಳುಗರು ಸಹ ನಮ್ಮೊಂದಿಗೆ ಈ ಪ್ರತಿಜ್ಞೆಯನ್ನ ಮಾಡಬೇಕು ಅಂತ ನಾವು ಹೇಳೋಣ. ಹೌದು. ಪ್ರಾರಂಭ ಮಾಡೋಣ. ಎಲ್ಲ ತಯಾರಾಗಿದ್ದೀರಾ? ಹೌದು ಹೌದು. ಪ್ರಜಾಪ್ರಭುತ್ವದಲ್ಲಿ ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು, ಪ್ರಜಾಪ್ರಭುತ್ವದಲ್ಲಿ ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು, ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು, ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ, ಜನಾಂಗ, ಜಾತಿ, ಮತ, ಭಾಷೆ ಅಥವಾ ಯಾವುದೇ ಪ್ರೇರಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ. ಭಾರತ್, ಈಗ ನಾನು ಇನ್ನೊಂದು ಮಿಠಾಯಿ ತಿನ್ನಬಹುದು ತಾನೆ? ಅಂಕಲ್, ವೋಟರ್ಸ್ ಡೇ ಯಾಕೆ ಆಚರಿಸ್ತೀವಿ ನಾವು? ಯಾವ ದಿನ ವೋಟ್ ಹಾಕ್ಬೇಕು ಅಂತ ತಿಳ್ಕೊಳ್ಳೋ ಸಲುವಾಗಿನಾ?
ನಿಮ್ಮೆಲ್ರಿಗೂ ನೆನಪಿದ್ಯಾ? ಏನು? ಮತದಾತ ಜಂಕ್ಷನ್ ನ ನಮ್ಮ ಮೊದಲ ಎಪಿಸೋಡ್ ನಲ್ಲಿ ನಾನು ನಿಮಗೆ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ದೆ. 1950ಕ್ಕೆ ತನ್ನದೇ ಆದ ಒಂದು ವಿಶೇಷತೆ ಇದೆ ಅಂತ. ಅಂಕಲ್, ನೆನಪಿದೆ. ಅಂಕಲ್, ಮತ್ತೊಮ್ಮೆ ನೀವು 1950ರ ವಿಶೇಷತೆಯನ್ನ ಕುರಿತು ಒಂದ್ ಸ್ವಲ್ಪ ಹೇಳಿ. ಅದೇನಪ್ಪಾ ಅಂದ್ರೆ 1950ರಲ್ಲಿ ಭಾರತೀಯ ಚುನಾವಣಾ ಆಯೋಗದ ಸ್ಥಾಪನೆ ಆಯಿತು. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತೀವಲ್ಲ ಅದು. ಈ ದಿನ ಭಾರತೀಯ ಚುನಾವಣಾ ಆಯೋಗದ ದಿನಾನೂ ಆಗಿದೆ. ಈ ಆಯೋಗ ನಮ್ಮ ದೇಶದಾದ್ಯಂತ ಚುನಾವಣಾ ಪ್ರಕ್ರಿಯೆಯನ್ನ ಸಂಚಾಲಿತಗೊಳಿಸುತ್ತೆ. ಜನವರಿ 25, 1950ರಲ್ಲಿ ಒಂದು ಕೇಂದ್ರೀಯ ಸ್ಥಾಯಿ ಮತ್ತು ಸ್ವತಂತ್ರ ಭಾರತೀಯ ಚುನಾವಣಾ ಆಯೋಗದ ಸ್ಥಾಪನೆ ಆಯಿತು. ಇಲ್ಲಿಂದಾನೇ ದೇಶದಲ್ಲಿ ನಿಷ್ಪಕ್ಷ ಮತ್ತೆ ಪಾರದರ್ಶಕ ಚುನಾವಣೆಗೆ ಅಡಿಪಾಯ ಹಾಕಲಾಯಿತು. ಹಾಗೇನೆ ಸ್ವತಂತ್ರ ಭಾರತದ ಚುನಾವಣಾ ಯಾತ್ರೆನೂ ಪ್ರಾರಂಭ ಆಯಿತು. ಅದಕ್ಕಾಗೇನೆ ನಾವು ಈ ವೋಟರ್ಸ್ ಡೇ ಅನ್ನ ಆಚರಿಸೋದಕ್ಕೆ ಇವತ್ತನ್ನೇ ಆಯ್ಕೆ ಮಾಡಿಕೊಂಡಿರೋದಲ್ವಾ? ಹೌದು. ಭಾರತದ ಚುನಾವಣಾ ಆಯೋಗವನ್ನ ಜನವರಿ 25, 1950ರಂದು ಸಾಂವಿಧಾನಿಕ ನಿಬಂಧನೆಗಳಿಗೆ ಅಂದ್ರೆ ಆರ್ಟಿಕಲ್ 324ರ ಅನುಸಾರವಾಗಿ ಸ್ಥಾಪಿಸಲಾಯಿತು. 2011ರಿಂದ ಈ ದಿನಾನ ರಾಷ್ಟ್ರೀಯ ಮತದಾರರ ದಿನ ಅಂತ ಆಚರಿಸಲಾಗುತ್ತೆ. ಇದು ಭಾರತೀಯ ಮತದಾರರಿಗೆ ಸಮರ್ಪಿತವಾಗಿದೆ. ಜೊತೆಗೆ ಈ ದಿನಾನ ಆಚರಿಸೋದ್ರ ಉದ್ದೇಶ ದೇಶದಲ್ಲಿ ಪ್ರಜಾಪ್ರಭುತ್ವದ ಆಚರಣೆಯ ಸಲುವಾಗಿನೇ. ಅಂಕಲ್, ಈ ಚುನಾವಣೆಯಲ್ಲಿ ಮತದಾರರ ಪಾಲ್ಗೊಳ್ಳುವಿಕೆ ಹೆಚ್ಚು ಮಾಡೋ ಸಲುವಾಗಿ ಕೂಡ ಅಲ್ವಾ? ಅದಕ್ಕಾಗೇನೆ ಈ ದಿನಾನ ನಾವು ಒಂದು ಉತ್ಸವದ ರೀತಿನಲ್ಲಿ ಆಚರಿಸ್ತೀವಿ. ಇದರಿಂದ ನಮ್ಮ ವೋಟರ್ಸ್ ಗಳು, ಅದರಲ್ಲೂ ಮುಖ್ಯವಾಗಿ ಈ 18 ವರ್ಷ ತುಂಬಿದ ಹೊಸ ವೋಟರ್ ಗಳಿರ್ತಾರಲ್ಲ, ಅವರು ಮುಂಬರುವ ಚುನಾವಣೆಯಲ್ಲಿ ಮೊದಲ ಬಾರಿಗೆ ವೋಟ್ ಹಾಕ್ತಾರೆ. ಹೌದು ಭಾರತಿ, ಲೋಕತಂತ್ರವನ್ನ ಸಶಕ್ತಗೊಳಿಸೋ ಸಲುವಾಗಿ ನಾವೆಲ್ಲರೂ ಜಾಗೃತ ಮತ್ತೆ ಬಹಳ ಎಚ್ಚರಿಕೆಯಿಂದ ಇರಬೇಕಮ್ಮ. ಈ ದಿನ ರಾಷ್ಟ್ರೀಯ ಮತದಾರರ ದಿನದ ಅಂಗವಾಗಿ ನಮ್ಮ ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾದ ರಾಜೀವ್ ಕುಮಾರ್ ಅವರು ನಮ್ಮೆಲ್ಲ ಭಾರತೀಯ ಮತದಾರರಿಗೆ ಏನ್ ಸಂದೇಶವನ್ನ ಹೇಳ್ತಾ ಇದ್ದಾರೆ ಅಂತ ಕೇಳೋಣವಾ? 25 जनवरी 2023 को 13वां राष्ट्रीय मतदाता दिवस है। इस अवसर पर भारत के प्रत्येक नागरिक को बधाई देते हुए मुझे अत्यधिक खुशी हो रही है। भारत निर्वाचन आयोग की स्थापना 25 जनवरी 1950 को हुई थी। मतदाता लोकतंत्र की रीढ़ होते हैं और यही कारण है कि आयोग ने अपना स्थापना दिवस मतदाताओं को समर्पित किया है। मैं भारत के मतदाताओं को निर्वाचन में पूरे जोश एवं उत्साह के साथ भागीदारी करने और देश में स्वतंत्र, निष्पक्ष और एथिकल निर्वाचन सुनिश्चित करने में यथासंभव योगदान देते रहने के लिए धन्यवाद देता हूँ। 13वां राष्ट्रीय मतदाता दिवस में हम युवा और भावी मतदाताओं पर विशेष ध्यान दे रहे हैं। युवा लोगों के पास एनर्जी, इनोवेशन, क्रिएटिविटी और एक नया दृष्टिकोण के रूप में समाज को देने के लिए बहुत कुछ है। मेरे युवा साथियों, मतदान एक अनूठा अनुभव होता है। इसलिए इस वर्ष के राष्ट्रीय मतदाता दिवस की थीम है वोट जैसा कुछ नहीं, वोट जरूर डालेंगे हम। आइए हम अपने देश की स्वतंत्र, निष्पक्ष और शांतिपूर्ण चुनावों की समृद्ध लोकतांत्रिक परंपरा की रक्षा करने के अपने संकल्प को दोहराएं और लोकतांत्रिक प्रक्रिया में अपनी गहरी आस्था की पुष्टि करें। ರಾಷ್ಟ್ರೀಯ ಮತದಾರರ ದಿನದ ಸಂದರ್ಭದಲ್ಲಿ ಎಂತಹ ಉತ್ತಮವಾದ ಸಂದೇಶವನ್ನ ನೀಡಿದ್ರಲ್ಲ ನಮ್ಮ ಮುಖ್ಯ ಚುನಾವಣಾ ಆಯುಕ್ತರಾದ ಶ್ರೀ ರಾಜೀವ್ ಕುಮಾರ್ ಅವರು. ಹೌದು. ನಿಮ್ಗೆ ಇನ್ನೊಂದು ತಿಳಿದಿದೆಯಾ ಭಾರತ್? ಈ ಬಾರಿ 10 ಲಕ್ಷ ಹೊಸ ಲೊಕೇಶನ್ ನಲ್ಲಿ ಪೋಲಿಂಗ್ ಸ್ಟೇಷನ್ ಗಳನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಇದಷ್ಟೇ ಅಲ್ಲದಿರ ಪ್ರತಿಯೊಂದು ಪೋಲಿಂಗ್ ಸ್ಟೇಷನ್ ನಲ್ಲಿ ಫಸ್ಟ್ ಟೈಮ್ ವೋಟರ್ಸ್ಗೆ ಎಪಿಕ್ ಕಾರ್ಡ್ ಅಂದರೆ ಮತದಾತ ಗುರುತಿನ ಚೀಟಿಯನ್ನ ನೀಡಲಾಗ್ತಾ ಇದೆ. ಅಂಕಲ್, ನನ್ನ ಫ್ರೆಂಡ್ ನಂದಿನಿ ಶುಕ್ಲಾ ಅಂತ ಒಬ್ಳಿದಾಳೆ. ಅವಳಿಗೆ ಇದೇ ಡಿಸೆಂಬರ್ಗೆ 18 ವರ್ಷ ತುಂಬಿತು. ಅವಳು ತುಂಬಾ ಎಕ್ಸೈಟ್ ಆಗಿದ್ದಾಳೆ ಅಂಕಲ್. ಅವಳು ಜಗತ್ತಿನ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಮತದಾರಳಾಗಿ ಭಾಗವಹಿಸ್ತಾ ಇದ್ದಾಳೆ. ಹಾಗೇನೆ ಅವಳು ತನ್ನ ದೇಶದ, ತನ್ನ ರಾಜ್ಯದ, ತನಗೆ ಇಷ್ಟವಾದ ಸರ್ಕಾರವನ್ನ ಆಯ್ಕೆ ಮಾಡಬಹುದಾಗಿದೆ. ಅಂಕಲ್, ಈ ದಿನ ವೋಟರ್ಸ್ ಡೇ ಆಗಿರೋದ್ರಿಂದ ನಂದಿನಿ ಶುಕ್ಲಾ ಅವರಂತಹ ಇನ್ನೂ ಅನೇಕ ಹೊಸ ವೋಟರ್ಸ್ ಗಳೊಂದಿಗೆ ಈಗ ಮಾತಾಡೋಣವಾ? ಓ ಖಂಡಿತ. हेलो एवरीवन, मैं नंदिनी शुक्ला। मैं बहुत ज्यादा एक्साइटेड हूँ। मैं और मेरे दोस्त, हम सारे बहुत एक्साइटेड हैं क्योंकि हम वोटर्स बन गए हैं और हम अब दुनिया की सबसे बड़ी डेमोक्रेसी में रोल प्ले कर सकते हैं एज अ वोटर। सिंस हम एक डेमोक्रेटिक कंट्री में रहते हैं और वो हमें पावर प्रोवाइड करती है वोट डालने का, तो क्यों ना उस पावर का सही इस्तेमाल करके देश को आगे बढ़ाया जाए। थैंक यू। जय हिंद। ಶಬಾಷ್. ನಮ್ಮ ಮತದಾರರು ಎಷ್ಟೊಂದು ಜಾಗೃತರಾಗಿದ್ದಾರೆ.
ಇದೇ ರೀತಿ ಎಲ್ಲಾ ಮತದಾರರು ತಮ್ಮ ಅಧಿಕಾರ ಮತ್ತೆ ಕರ್ತವ್ಯದ ಬಗ್ಗೆ ಜಾಗೃತರಾಗಿರೋದ್ರಿಂದಾನೇ ನಮ್ಮ ದೇಶ ಒಂದು ಸ್ವತಂತ್ರ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ವಿಶ್ವ ಮಟ್ಟದಲ್ಲಿ ಗುರುತಿಸಿಕೊಳ್ತಾ ಇದೆ. ಜೊತೆಗೆ ತನ್ನದೇ ಆದ ಒಂದು ಹೊಸ ಛಾಪನ ಸಹ ಮೂಡಿಸ್ತಾ ಇದೆ. ವಿವಿಧತೆಯಲ್ಲಿ ಏಕತೆಯ ಭಾವನೆಯನ್ನು ಹೊಂದಿದ ದೇಶವಾಗಿ ಹೊರಹೊಮ್ಮತಾ ಇದೆ ಅಲ್ವಾ? ಅಂಕಲ್, ವಿವಿಧತೆಯಲ್ಲಿ ಏಕತೆ ಅಂದ ತಕ್ಷಣ ನಂಗೆ ನೆನಪಾಯ್ತು ನೋಡಿ. ದೇಶದ ನಾನಾ ಕಡೆಗಳಿಂದ ಕೇಳುಗರು ನಮ್ಗೆ ರಾಷ್ಟ್ರೀಯ ಮತದಾರರ ದಿನದ ಅಂಗವಾಗಿ ಶುಭಾಶಯಗಳನ್ನ ತಿಳಿಸಿದ್ದಾರೆ. ನಾನು ಮಾತಿನ ಭರದಲ್ಲಿ ಅದನ್ನ ಮರ್ತೆ ಹೋಗಿದ್ದೆ ನೋಡಿ. ಈಗ ಅದನ್ನ ಕೇಳೋಣವಾ ಅಂಕಲ್? ಕೇಳಿಸು ಕಲ್ಪನಾ. आदाब, मेरा नाम है तरन्नुम। मैं 21 साल की हूँ और लखनऊ शहर से हूँ। मुझे फख्र है अपने वोटर होने पर, जो कि हिंदुस्तान की जमहूरियत का सुतून है। माझे नाव शामराव गावकर। हांव जावन आसा अभिमानी मतदार। আমি সম্মান দাস। আমি কলকাতার শ্যামবাজারে থাকি। আমি একজন গর্বিত ভোটার। ਮੇਰਾ ਨਾਮ ਵਨੀਤਿੰਦਰ ਕੌਰ ਹੈ। ਲੁਧਿਆਣਾ ਪੰਜਾਬ ਦੀ ਵਸਨੀਕ ਹਾਂ। ਮੈਨੂੰ ਭਾਰਤੀ ਗਣਤੰਤਰ ਦਾ ਪਿਲਰ ਹੋਣ ਤੇ ਮਾਣ ਹੈ। നമസ്കാരം, ഞാനൊരു വീട്ടമ്മയാണ്. എന്റെ പേര് സുഷമ. എല്ലാ തെരഞ്ഞെടുപ്പിലും ഞാൻ വോട്ട് ചെയ്യാൻ പോകാറുണ്ട്. ನನ್ನ ಹೆಸರು ಚೈತ್ರ ಎನ್ಎಸ್. ನಾನು ಹಾಸನದ ನಿವಾಸಿ. ನಾನು ಪ್ರತಿ ಚುನಾವಣೆಯಲ್ಲೂ ತಪ್ಪದೆ मतदान ಮಾಡ್ತೇನೆ. मेरा नाम भानवी शर्मा है। मैं 27 बरें दियां ते जम्मू दे राजपुरा मंगोत्रियां इलाके दी रौहने आली हां। एक मतदाता दे तौर पर भारतीय लोकतंत्र दा थम होने पर मिगी मता मान है। अस्सलाम वालेकुम। बुछस रजिया मटन अनंतनाग रोजन वाजिन। बुछस 33 वर्ष। वोटर आसनस पेट छु नाज में तिकाज बुछस हिंदुस्तानी जमहूरियत हिस्सेदार। ಕಲ್ಪನಾ, ವಿವಿಧ ಕಡೆಗಳಿಂದ ಕೇಳುಗರು ಕಳಿಸಿರೋ ಈ ಧ್ವನಿಯನ್ನ ಕೇಳಿ ತುಂಬಾ ಸಂತೋಷ ಆಗ್ತಾ ಇದೆ. ವಿಭಿನ್ನ ಭಾಷೆಗಳಿಂದ ಕೂಡಿದ ಈ ಧ್ವನಿನೂವೇ ನಮ್ಮ ಮನಸ್ಸಿಗೆ ಬಹಳ ಖುಷಿ ಕೊಡ್ತಾ ಇದೆ. ಖಂಡಿತ ಅಂಕಲ್, ಇದು ನಮ್ಮ ಪ್ರಜಾಪ್ರಭುತ್ವದ ಶಕ್ತಿಯ ಸಂಕೇತ ಅಲ್ವಾ? ಕಲ್ಪನಾ, ಈಗ ನಮ್ಮೆಲ್ಲರ ನೆಚ್ಚಿನ ನಟ ಶ್ರೀ ಪಂಕಜ್ ತ್ರಿಪಾಠಿ ಅವರು ರಾಷ್ಟ್ರೀಯ ಮತದಾರರ ದಿನದ ಅಂಗವಾಗಿ ಎಲ್ಲರಿಗೂ ಶುಭ ಕೋರಿದ್ದಾರೆ. ಬನ್ನಿ ಅದನ್ನ ಕೇಳೋಣ. नमस्कार दोस्तों, आप सबको मेरा यानी पंकज त्रिपाठी का प्यार भरा नमस्कार। लीजिए फिर से आ गया आप सबके बीच मतदाता जंक्शन पर राष्ट्रीय मतदाता दिवस और साथ में गणतंत्र दिवस का महत्वपूर्ण अवसर, संकल्प और उस पर अमल का अवसर, मतदाता के महत्व और गणतंत्र के गौरव को समझने का अवसर, राष्ट्र की प्रगति में अपनी भूमिका के मूल्यांकन का अवसर। आइए मिलकर संकल्प लें कि मतदान के माध्यम से अपनी भूमिका का निर्वहन करने में हम कभी पीछे नहीं हटेंगे। न सिर्फ स्वयं मतदाता के रूप में अपनी जिम्मेदारी को निभाएंगे, बल्कि इस अलख को यथासंभव जलाए रखने का प्रयत्न भी करेंगे। लोकतंत्र में भागीदारी, वोट हमारी जिम्मेदारी। चलता हूँ और जल्द ही फिर मिलता हूँ। ನಮಸ್ಕಾರ. ಕೇಳಿದ್ಯಾ ಭಾರತಿ? ನಮ್ಮ ಪಂಕಜ್ ತ್ರಿಪಾಠಿ ಮತ್ತು ನಮ್ಮೆಲ್ಲ ಕೇಳುಗರು ಕಳಿಸಿರುವಂತಹ ಶುಭಾಶಯಗಳನ್ನ ಎಷ್ಟೊಂದು ಎಕ್ಸೈಟ್ಮೆಂಟ್ ನೊಂದಿಗೆ ಅನೇಕ ಭಾಗಗಳಲ್ಲಿ ಈ ನ್ಯಾಷನಲ್ ವೋಟರ್ಸ್ ಡೇ ಅನ್ನ ಆಚರಿಸುತ್ತಿದ್ದಾರೆ ಅಲ್ವಾ? ಹೌದು ಭಾರತ್, ಹೌದು ಹೌದು. ರಾಷ್ಟ್ರೀಯ ಮತದಾರರ ದಿನದ ಮಹತ್ವನ ತಿಳಿಸೋದು, ಮತದಾರರಿಗೆ ಪ್ರಜಾಪ್ರಭುತ್ವದ ಪ್ರಕ್ರಿಯೆ ಪರಿಚಯ ಮಾಡಿಸೋದು, ಮತದಾರರನ್ನ ಒಗ್ಗೂಡಿಸುವ ಸಲುವಾಗಿ ದೇಶದಾದ್ಯಂತ ಈ ದಿನನ ಆಚರಿಸಲಾಗ್ತಾ ಇದೆ. ಈ ವರ್ಷ 2023ರ ರಾಷ್ಟ್ರೀಯ ಮತದಾರ ದಿನದ ಥೀಮ್ ಏನಂದ್ರೆ ನಥಿಂಗ್ ಲೈಕ್ ವೋಟಿಂಗ್, ಐ ವೋಟ್ ಫಾರ್ ಶೋರ್ ಅಂತ ಹೇಳಿ. ಭಾರತ್, ಈಗ ನಮ್ಮ ಕೇಳುಗರಿಗೆ ಪ್ರಶಸ್ತಿ ನೀಡುವಂತಹ ಸಮಯ ಬಂದಾಯ್ತು. ಕಳೆದ ಎಪಿಸೋಡ್ನ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ನೀಡಿದ ಕೇಳುಗರಲ್ಲಿ ಇಂದಿನ ವಿಜೇತರು ಯಾರು, ಅವರ ಹೆಸರೇನು ಅಂತ ಹೇಳ್ಬೇಕಲ್ವಾ? ಅರೆ, ಮೊದಲು ಕಳೆದ ಬಾರಿ ಪ್ರಶ್ನೆಯನ್ನ ಇನ್ನೊಂದು ಬಾರಿ ಹೇಳ್ಬಿಡ್ಬೇಕು. ಕಳೆದ ವಾರದ ಪ್ರಶ್ನೆ ಇದಾಗಿತ್ತು. ಸಿ ವಿಜಿಲ್ ಆಪ್ ನಲ್ಲಿ ದೂರು ನೀಡಿದ ಎಷ್ಟು ನಿಮಿಷದ ಒಳಗೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ. ಇದಕ್ಕೆ ಸರಿಯಾದ ಉತ್ತರ 100 ನಿಮಿಷದ ಒಳಗೆ. ಮತ್ತೆ ಈ ಬಾರಿಯ ವಿಜೇತರಾಗಿದ್ದಾರೆ ಪ್ರದೀಪ್ ಗೌತಮ್ ಸುಮನ್, ಉಪವನ್ ನಗರ್, ರೇವಾ, ಮಧ್ಯಪ್ರದೇಶ. ಬಹುಮಾನ ವಿಜೇತರಿಗೆ ಹಾರ್ದಿಕ ಅಭಿನಂದನೆಗಳು. ಇನ್ನು ಈ ಎಪಿಸೋಡ್ನ ಪ್ರಶ್ನೆಯನ್ನ ಕೇಳಬೇಕಲ್ಲ ಭಾರತ್? ನ್ಯಾಷನಲ್ ವೋಟರ್ಸ್ ಡೇ ಅಂದ್ರೆ ರಾಷ್ಟ್ರೀಯ ಮತದಾರ ದಿನವನ್ನ ಯಾವ ವರ್ಷದಿಂದ ಪ್ರಾರಂಭಿಸಲಾಯಿತು? ಇನ್ನೊಂದ್ಸಲ ಪ್ರಶ್ನೆ ಕೇಳು. ನ್ಯಾಷನಲ್ ವೋಟರ್ಸ್ ಡೇ ಅಂದ್ರೆ ರಾಷ್ಟ್ರೀಯ ಮತದಾರ ದಿನವನ್ನ ಯಾವ ವರ್ಷದಿಂದ ಆರಂಭಿಸಲಾಯಿತು? ಕೇಳುಗರೆ, ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಆದಷ್ಟು ಬೇಗ ನಮ್ಮ ವಾಟ್ಸ್ಆಪ್ ನಂಬರ್ 9999031950ಗೆ ಕಳಿಸ್ಕೊಡಿ. ಕೇಳುಗರೆ, ಇಲ್ಲಿಗೆ ಇವತ್ತಿನ ಮತದಾತ ಜಂಕ್ಷನ್ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಮತ್ತೆ ಫೆಬ್ರವರಿ 3 ಶುಕ್ರವಾರ ಇದೇ ಮತದಾತ ಜಂಕ್ಷನ್ ನಲ್ಲಿ ನಿಮ್ಮ ಭೇಟಿ. ನಮ್ಮೆಲ್ಲ ಕೇಳುಗರಿಗೂ ಹ್ಯಾಪಿ ವೋಟರ್ಸ್ ಡೇ. ಒಕ್ಕೂಡಲು ಜನ ವೋಟಿನೊಂದಿಗೆ ವೋಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾತ ಜಂಕ್ಷನ್
ಮತದಾರರ ಜಾಗೃತಿ ಸರಣಿ ಕೇಳಿದಿರಿ. ಕನ್ನಡ ಅನುವಾದ ಪುಟ್ಟಲಕ್ಷ್ಮಮ್ಮ ಕೆ. ನಿರ್ಮಾಣ ಪಿಎಂ ಜಗದೀಶ್ ಹಾಗೂ ಎಂಎಸ್ ಅನುಪಮ. ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಈ ಕಾರ್ಯಕ್ರಮವನ್ನು ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾಗಿತ್ತು. मतदाता जंक्शन हैशटैग मतदाता जंक्शन, मतदाता जंक्शन हैशटैग मतदाता जंक्शन.